ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಮೊದಲನೇ ಅಪ್ಡೇಟು, ಇಂಡಿಯಾ ವರ್ಲ್ಡ್ ಕಪ್ನ ಗೆದ್ದಿದೆ ಮಗ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ವರ್ಲ್ಡ್ ಕಪ್ ಫೈನಲ್ ಇದ್ದಿದ್ದು, ಆ್ಯಂಡ್ ಎಷ್ಟೋ ಜನ ನೋಡೇ ಇರೋದಿಲ್ಲ. ಸೊ ಇಂಡಿಯಾ ಇವತ್ತು ವರ್ಲ್ಡ್ ಕಪ್ ಫೈನಲ್ ಆಡಿದ್ದು. ಅಂಡರ್-19 ವುಮೆನ್ಸ್ ಟೀಮು ಇವತ್ತು ಫೈನಲ್ಸ್ನ ಆಡಿದ್ದು ಸೌತ್ ಆಫ್ರಿಕನ್ ಅಂಡರ್-19 ಟೀಮ್ ಮೇಲೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ರೀಸೆಂಟಾಗಿ ವರ್ಲ್ಡ್ ಕಪ್ ಫೈನಲ್ ಆಡಿತ್ತು, ಅದರಲ್ಲಿ ಇಂಡಿಯಾ ಗೆದ್ದಿತ್ತು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಆಡಿದ್ದು. ಕೇವಲ 80+ ರನ್ನಿಗೆ ಕಚ್ಕೊಂಡಂಥ ಸೌತ್ ಆಫ್ರಿಕಾ ಟೀಮ್ನ ಚೇಸ್ ಮಾಡಿ ಬಿಸಾಕಿದ್ದು ಇಂಡಿಯಾ. 11 ಓವರಿಗೆ ಚೇಸ್ ಡೌನ್ ಮಾಡಿಬಿಟ್ಟು ಬಿಸಾಕಿದರೆ. ವರ್ಲ್ಡ್ ಕಪ್ ಕಿರೀಟ ಇವಾಗ ಅಂಡರ್-19 T20 ವರ್ಲ್ಡ್ ಕಪ್ ಕಿರೀಟ ಇವಾಗ ನಮ್ಮ ಇಂಡಿಯನ್ ವನಿತೆಯರ ಕೈಯಲ್ಲಿ. ಅಪ್ಡೇಟ್ ಬಿಟ್ಟು ನಿನ್ನೆ BCCIನ ನಮನ್ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಇವೆಂಟ್ ನಡೀತು. ಆ ಇವೆಂಟ್ ಅಲ್ಲಿ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ದಾರೆ. ಫಾರ್ ಮೀ ಬೋತ್ ರೋಹಿತ್ ಅಂಡ್ ವಿರಾಟ್ ಬ್ರಿಂಗ್ ಸೋ ಮಚ್ ವ್ಯಾಲ್ಯೂ ಟು ದ ಡ್ರೆಸ್ಸಿಂಗ್ ರೂಮ್ ಅಂಡ್ ಆಡ್ ಸೋ ಮಚ್ value to Indian cricket as well. I am sure both of these guys along with the rest of the team will be absolutely hungry ಅಂತ ಹೇಳಿದ್ದಾರೆ. ರೀಸೆಂಟಾಗೆ ಸಿಕ್ಕಾಪಟ್ಟೆ ಸೀನ್ ಆಗಿತ್ತು, ಡ್ರೆಸ್ಸಿಂಗ್ ರೂಮಲ್ಲಿ ಬೈತಾ ಇದ್ದಾರಂತೆ ಗೌತಮ್ ಗಂಭೀರ್ ಅವರು. 4th ಟೆಸ್ಟ್ ಆದಮೇಲೆ ಬೋರ್ಡರ್ ಗವಾಸ್ಕರ್ ಟ್ರೋಫಿಲಿ ಯಾರು ಕ್ಲಾಸ್ ತೆಗೆಂತ ಇದ್ದಾರಂತೆ, ನೆಟ್ಟಿಗೆ ಆಡ್ತಲ್ಲ ನೀವು ಅದು ಇದು ಅಂತೆಲ್ಲ ಅವಾಜ್ಗಳನ್ನ ಬಿಟ್ಟಿದ್ದಾರಂತೆ, ಹಂಗೆ ಹಿಂಗೆ ಅಂತೆಲ್ಲ ಸೌಂಡ್ ಆಗಿತ್ತು. ಬಟ್ ಎಲ್ಲಿ ನೋಡ್ತು ಅಂತಂದರೆ ಮೀಡಿಯಾ ಮುಂದೆ ಬಂದ್ಬಿಟ್ಟು ಇಲ್ಲ ಆಗಿರೋ ಫುಲ್ಲು ಸಿಕ್ಕಾಪಟ್ಟೆ ಎನರ್ಜಿನ ತಗೊಬರ್ತಾರೆ ರೋಹಿತ್ ಮತ್ತು ವಿರಾಟು. ಅವ್ನ ಅಜ್ಜಿ ಹಂಗ್ರಿ ಆಗಿದ್ದಾರೆ, ಈ ಸಲ ಕೊಡ್ತೀವಿ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳಿದ್ದಾರೆ. ಇನ್ನೇನಲ್ಲ ಮೀಡಿಯಾ ಮುಂದೆ ಇರೋದಕ್ಕೂ ಡ್ರೆಸ್ಸಿಂಗ್ ರೂಮ್ ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಂಗೆ ಮೀಡಿಯಾ ಮುಂದೆ ಇರೋಕ್ಕಾಗತ್ತೆ ಅಲ್ಲಿ. ಅಪ್ಡೇಟ್ ಬರ್ತೀವಿ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಒಂದು ಬ್ಯಾಡ್ ನ್ಯೂಸ್. ಮತ್ತೆ ಇವಾಗ ಕ್ಯಾಪ್ಟನ್ಗೆ ಇಂಜುರಿ ಆಗಿದೆ. ಕ್ಯಾಪ್ಟನ್ ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಹೌದು, ನಮ್ಮ RCB ಅಲ್ಲ, ಬೇರೆ ಟೀಮ್ನ ಕ್ಯಾಪ್ಟನು. RCBಯಲ್ಲಿ ಎಷ್ಟು ಜನ ಹೋಗಬೇಕು ಗುರು? ಮೊಲಿನಿಯವ್ರು ಹೋದ್ರು, ಸಫಿ ಡಿವೈನರ್ ಹೋದ್ರು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು, ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು, ನ್ಯೂಜಿಲೆಂಡ್ ಪ್ಲೇಯರು ಇಬ್ಬರು ಕೂಡ ರೂಲ್ಡ್ ಔಟ್ ಆಗ್ತಿದ್ದಂಗೆ ಇನ್ನೂ ಒಂದು ಆಸ್ಟ್ರೇಲಿಯನ್ ಪ್ಲೇಯರ್ ರೂಲ್ಡ್ ಔಟ್ WPL ಇಂದ ಅಂತ, ಮೈನ್ ಪ್ಲೇಯರ್ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಿದೆ. ಅದೇ ಅಲಿಸಾ ಹೀಲಿ, UP ವಾರಿಯರ್ಸ್ ತಂಡದ ನಾಯಕಿಯಾಗಿದ್ದಂಥ ಅಲಿಸಾ ಹೀಲಿ WPL 2025ಗೆ ಬರಲ್ಲ ಅಂತ ಹೇಳಿದರೆ. ರೀಸನ್ ಏನು ಅಂತ ಅಂದರೆ ಅವ್ರಿಗೆ ರೈಟ್ ಫುಟ್ಟಲ್ಲಿ ಸ್ಟ್ರೆಸ್ ಇಂಜುರಿ ಆಗಿದ್ದಂತೆ, ಅದರಿಂದ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಒಂದು ಬಿಗ್ ಬ್ಲೋ. ಅಲಿಸಾ ಹೀಲಿ ಅಂತ ಪ್ಲೇಯರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅವ್ರು ಆಡಬೇಕಾಗಿತ್ತು, ಬಟ್ ಏನು ಮಾಡ್ತೀರಾ, ಅನ್ಫಾರ್ಚುನೇಟ್ಲಿ ಇಂಜುರಿ ಆಗಿದೆ. ಅಪ್ಡೇಟ್ ಬಿಫೋರ್ ಹಾರ್ದಿಕ್ ಪಾಂಡ್ಯ ಅವರು ಒಂದು ಮಾತಾಡಿದ್ದಾರೆ ಕ್ರಿಕೆಟ್ ಬಗ್ಗೆ. ಅವ್ರಿಗೆ ಕ್ರಿಕೆಟು ಏನು ಅಂತ ಹೇಳಿದರೆ, ಇದನ್ನು ಕೇಳ್ತೋನೆ ಒಂಥರ ಖುಷಿ ಆಗುತ್ತೆ. ಕ್ರಿಕೆಟ್ನ ಈ ಥರನೂ ತೊಗೊತಾರೆ ಪ್ಲೇಯರ್ಸ್ಗಳು ಅಂತ. ಐ ಲವ್ ದ ಸ್ಪೋರ್ಟ್ ವೇ ಟೂ ಮಚ್. ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಕ್ರಿಕೆಟ್ನಂತೂ, ಅದಕ್ಕೆ ಲಿಮಿಟೇ ಇಲ್ಲ ಅಂತ ಹೇಳಿದರೆ. It has been my life, it has been my priority, it has been my first love. The sport doesn't wait much. ಯಾರಿಗೂ ಕಾಯೋದಿಲ್ಲ. ಫಸ್ಟ್ ಲವ್ ಆಲ್ವೇಸ್ ಗಿವ್ಸ್ ದ ಕಿಸ್ ಬ್ಯಾಕ್ ಅಂತ ಹೇಳಿದರೆ ಅರ್ಥ ಆಗುತ್ತೆ ಯಾವ ಒಂದು ಇದರಲ್ಲಿ ಇವರು ಹೇಳಿದರೆ ಅಂತ. ಫಸ್ಟ್ ಲವ್ ಆಲ್ವೇಸ್ ಗಿವ್ಸ್ ದ ಕಿಸ್ ಬ್ಯಾಕ್. ಇವ್ರಿಗಿದೆ ಅಂತ ಫಸ್ಟ್ ಲವ್, ಇದು ಬಿಟ್ಕೊಂಡು ಕೊಡೋದಿಲ್ಲ ಯಾರನ್ನೂ. ಯಾರೇ ಬಿಟ್ಟು ಹೋಗ್ಬೋದು, ಬಟ್ ಈ ಸ್ಪೋರ್ಟ್ ಅನ್ನೋದು, ಕ್ರಿಕೆಟ್ ಅನ್ನೋದು ಬಿಟ್ಕೊಂಡು ಕೊಡೋದಿಲ್ಲ, ಮತ್ತೆ ಕಿಸ್ ನಂಗೆ ವಾಪಸ್ ಕೊಡುತ್ತೆ ಅಂತ ಹೇಳಿದರೆ. ಆ್ಯಂಡ್ ಪ್ರಿಯಾರಿಟೀಸ್ಗಳೆಲ್ಲ ಚೇಂಜ್ ಆಗಿದೆ ಇವಾಗ ಹಾರ್ದಿಕ್ ಪಾಂಡ್ಯ. ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ T20 ವರ್ಲ್ಡ್ ಕಪ್ಪಲ್ಲಿ ಇವರು ಗೆದ್ದಾಗ ಆ ಒಂದು ಸೆಲೆಬ್ರೇಷನ್ ಏನಿತ್ತು, ಆ ಸೆಲೆಬ್ರೇಷನ್ ಮಾಡಿದ ರೀತಿ ಏನಿತ್ತು, ಅದೇ ತೋರಿಸ್ಕೊಂಡು ಕೊಡ್ತದೆ. ಇವರ ಪ್ರಿಯಾರಿಟೀಸ್ ಸಿಕ್ಕಾಪಡೆ ಚೇಂಜ್ ಆಗೋಗ್ಬಿಟ್ಟಿದೆ ಅಂತ. ಆ್ಯಂಡ್ ಆ ಪ್ರಿಯಾರಿಟಿ ಏನು ಅಂತಂದರೆ ಅದು ಕ್ರಿಕೆಟಿಗೆ ಕೊಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 5, ವೃದ್ಧಿಮಾನ್ ಸಾಹಾ ಅವರು ಎಲ್ಲ ಫಾರ್ಮ್ಸ್ ಆಫ್ ಕ್ರಿಕೆಟ್ಗೂ ಕೂಡ ರಿಟೈರ್ಮೆಂಟ್ನ ಅಫಿಷಿಯಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಡೊಮ್ಯಾಸ್ಟಿಕ್ ಫಾರ್ಮ್ಯಾಟು, IPL ಅದು ಇದು ಎಲ್ಲದಕ್ಕೂ ಕೂಡ ಸೇರಿ ರಿಟೈರ್ಮೆಂಟ್ನ ಅಫಿಷಿಯಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮಗ. ಏನು ಗುರು ಇದು ಸೀನ್ ಅಂತ ಕೇಳಿದ್ರೆ, ಹೌದು ಇನ್ನೇನು ಮಾಡ್ತಾರೆ, ಆಲ್ರೆಡಿ BCCI ಒಂದು 3 ವರ್ಷದಿಂದನೇ ಹೇಳ್ಬಿಟ್ಟಿದೆ, ನಾನು ಎಲ್ಲೋ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆಗಿರೋ. ಆಲ್ರೆಡಿ ಇವಾಗೆಲ್ಲ ಸ್ಲಾಟ್ಗಳೆಲ್ಲ ಫಿಲ್ ಆಗೋಗ್ಬಿಟ್ಟಿದೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇವರು ಧೋನಿ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದರು. ಧೋನಿ ಅವರು ಈಚೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಮ್ಯಾಚ್ಗಳು, ಟೆಸ್ಟ್ ಮ್ಯಾಚ್ಗಳು ಧೋನಿ ಅವ್ರ ಜಾಗದಲ್ಲಿ ಇವರು ಆಡಿದ್ರು. ಚೆನ್ನಾಗೇನೆ ಆಡಿದ್ರು, ಒಂದು ರೇಂಜಿಗೆ ಪರವಾಗಿಲ್ಲ ಪರ್ಫಾರ್ಮ್ ಮಾಡಿದ್ರು. ಬಟ್ ಎಲ್ಲೂ ರೆಕಗ್ನಿಷನ್ ಅನ್ನೋದು ಇವ್ರಿಗೆ ಆ ಮಟ್ಟಿಗೆ ಸಿಗಲಿಲ್ಲ. ಆ್ಯಂಡ್ ಆ ರೇಂಜಿಗೆ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸು ಆ ಥರ ಎಲ್ಲ ಏನು ಕೊಟ್ಟಿಲ್ಲ ಅಷ್ಟೇನಾಗಿ. IPL ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದರೆ. IPL ಪ್ಲೇಯರ್ ಆಗಿ ಉಳ್ಕೊತಾರೆ ವೃದ್ಧಿಮಾನ್ ಸಾಹಾ ಅವರು. ಎಲ್ಲ ಫಾರ್ಮೆಟ್ಗೂ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಡೊಮ್ಯಾಸ್ಟಿಕ್. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.